ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನ ನಾವು ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರವಾಗಿ ಬಂದಿದ್ದೇವೆ. ಮಾಧ್ಯಮದ ಮೂಲಕವಾಗಿ ಕರ್ತನ ವಾಕ್ಯವನ್ನು ಹೇಳುವಂತೆ ಕರ್ತನ ಕೃಪೆ ಮಾಡಿದ್ದಕ್ಕಾಗಿ ಕರ್ತನ ಹೃದಯಪೂರ್ವಕವಾಗಿ ವಂದಿಸುತ್ತೇನೆ. ಅದೇ ರೀತಿ ಈ ದಿನದ ಸಂದೇಶದ ಒಂದು ಶಿರೋನಾಮ ಹೀಗಿದೆ: ದೇವರನ್ನು ಮತ್ತು ಮನುಷ್ಯರನ್ನು ಪ್ರೀತಿಸುವುದು ಹೇಗೆ ಎಂಬುದಾಗಿ ದೇವರು ನಮ್ಮನ್ನು ಕಲಿಸುವುದನ್ನು ಈ ದಿನದಲ್ಲಿ 2 ವಿಷಯಗಳನ್ನು ಕಲಿತುಕೊಳ್ಳೋಣ. ಮೊದಲನೇದಾಗಿ ದೇವರನ್ನು ಪ್ರೀತಿಸುವುದ ಕುರಿತಾಗಿ ನಾವು ಮಾತಾಡುವುದಾದರೆ, ಮೊದಲನೇದಾಗಿ ದೇವರ ಬಗ್ಗೆ ನಮಗೆ ಚೆನ್ನಾಗಿ ಅರಿವಿರಬೇಕು. ದೇವರ ವಿಷಯದಲ್ಲಿ ನಾವು ತಿಳಿದವರಾಗಿರಬೇಕು. ನಾವು ಆರಾಧಿಸುವಂಥ ದೇವರ ಕುರಿತಾಗಿ ನಮಗೆ ಪರಿಪೂರ್ಣವಾದ ಜ್ಞಾನ ಮತ್ತು ತಿಳುವಳಿಕೆ ಇರುವುದಾದರೆ ನಾವು ದೇವರನ್ನು ಪ್ರೀತಿಸಲು ಸಾಧ್ಯತೆ ಮತ್ತು ಆತನ ಕುರಿತಾಗಿರುವಂಥ ಸತ್ಯತೆಯನ್ನು ನಮಗೆ ಚೆನ್ನಾಗಿ ಗೊತ್ತಾಗಬೇಕು. ನಾವು ಇವತ್ತಿನ ದಿನಗಳಲ್ಲಿ ನೋಡುವಾಗ ಅನೇಕರು ದೇವರನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳದೆ ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಆರಾಧನೆ ಮಾಡುವುದನ್ನು ಅಥವಾ ಆತನನ್ನು ಪ್ರೀತಿಸುವುದನ್ನು ನೋಡುತ್ತೇವೆ. ಆದರೆ ಇವತ್ತಿನ ದಿನದಲ್ಲಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ದೇವರು ಹೇಳುವಂಥ ವಿಷಯಗಳನ್ನು ನಾವು ಗಮನಿಸೋಣ. ಮೊದಲನೇದಾಗಿ ದೇವರು ಏನು ಹೇಳ್ತಾರೆ ತಮ್ಮ ವಾಕ್ಯದಲ್ಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನ ಮತ್ತು 38 ಮತ್ತು 39ನೇ ವಚನದವರೆಗೆ ನಾವು ಓದುತ್ತಾ ಹೋಗುವಾಗ, ಮೊದಲನೇದಾಗಿ ದೇವರ ವಿಷಯದಲ್ಲಿರುವಂಥ 37ನೇ ವಚನದಲ್ಲಿ ಹೀಗುತ್ತೆ: ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯು ಮುಖ್ಯವಾದದ್ದು ಮತ್ತು ಮೊದಲನೇ ಆಜ್ಞೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಮೊದಲನೇದಾಗಿ ನಾವು ನೋಡ್ತಿದ್ದೇವೆ ಏನಂತಂದರೆ, ನಾವು ನಮ್ಮ ದೇವರನ್ನು ಪ್ರೀತಿಸಬೇಕಾದರೆ, ನಾನು ಅದಕ್ಕೆ ಹೇಳ್ತಾ ದೇವರ ಕುರಿತಾಗಿ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಾವು ಆತನನ್ನು ಪ್ರೀತಿಸೋದಕ್ಕೆ ಸಾಧ್ಯತೆ. ಅದಕ್ಕೆ ದೇವರ ವಾಕ್ಯ ನಮಗೆ ಕ್ಲಿಯರ್ ಆಗಿ ಹೇಳ್ತೇನೆ, ನಮ್ಮ ದೇವರನ್ನು ಪ್ರೀತಿಸಬೇಕಾದ್ರೆ ನಾವೇನು ಮಾಡಬೇಕಾಗಿದೆ? ನಾವು ಪೂರ್ಣ ಹೃದಯದಿಂದ ನಾವು ಪ್ರೀತಿಸಬೇಕು. ಬುದ್ಧಿಯಿಂದಲ್ಲ, ಜ್ಞಾನದಿಂದಲ್ಲ, ನಮ್ಮ ಹೃದಯದಿಂದ, ನಮ್ಮ ಮನಸ್ಸಿನಿಂದ ದೇವರನ್ನು ನಾವು ಪ್ರೀತಿ ಮಾಡಬೇಕು. ಯಾಕಂದರೆ ಇವತ್ತು ಅನೇಕ ಜನರು ದೇವರನ್ನು ಕೇವಲ ಬಾಯಿ ಮಾತಿನಿಂದ ನಾನು ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳ್ತಿದ್ದಾರೆ. ಆದರೆ ಅವರ ನಡವಳಿಕೆ, ಅವರ ಕ್ರಿಯೆಗಳು ಯಾವುದು ಸರಿಯಾದ ರೀತಿಯಲ್ಲಿಲ್ಲ. ನಾವು ನಮ್ಮ ಜೀವಿತದಲ್ಲಿ ಪೂರ್ಣವಾಗಿ ಕರ್ತನನ್ನು ಹೃದಯಪೂರ್ವಕವಾಗಿ ನಾವು ಒಂದು ವೇಳೆ ಪ್ರೀತಿ ಮಾಡುವುದಾದರೆ ದೇವರು ಅದನ್ನು ಮೆಚ್ಚುವವನಾಗಿದ್ದಾನೆ. ದೇವರು, ಯಾಕಂದರೆ ದೇವರು ನಮ್ಮ ಹೃದಯವನ್ನು ನೋಡುವನು, ಹೃದಯವನ್ನು ಪರಿಶೀಲಿಸುವ ದೇವರು ಆಗಿದ್ದಾನೆ. ಸಾಮಾನ್ಯವಾಗಿ ಮನುಷ್ಯರು ನಮ್ಮ ಮೇಲಿನ ಮುಖವನ್ನು ನೋಡುತ್ತಾರೆ. ಸಾಮಾನ್ಯವಾಗಿ ಜನಗಳನ್ನು ನಾವು ಅವರ ಮೇಲಿನ ಉಡೆತೊಡೆಗಳನ್ನು ನೋಡುತ್ತೇವೆ. ಆದರೆ ದೇವರಾದರೂ ನಮ್ಮನ್ನು ನೋಡುವಂಥ ನಮ್ಮ ಹೃದಯವನ್ನು ನೋಡುತ್ತಾನೆ. ಹೃದಯನ ನೋಡುವಂಥ ದೇವರಿಗೆ ನಾವು ಹೃದಯಪೂರ್ವಕವಾಗಿ ನಾವು ಪ್ರೀತಿ ಮಾಡಬೇಕು. ನಮ್ಮ ಹೃದಯ ಇವತ್ತಿನ ದಿನಗಳಲ್ಲಿ ಚಂಚಲತೆಗೆ ಒಳಗಾಗೋಗಿದೆ. ನಾವು ಹೃದಯದಲ್ಲಿ ಬೇರೆಯೊಬ್ಬರನ್ನ ಇಟ್ಕೊಳ್ತೇವೆ, ಬಾಯಿಂದ ಬೇರೆಯೊಬ್ಬರನ್ನ ಹೊಗಳುತ್ತೇವೆ. ಅದೇ ರೀತಿಯಾಗಿ ನಾವು ನೋಡುವುದಾದರೆ ನಮ್ಮ ಹೃದಯದಲ್ಲಿ ದೇವರ ಮೇಲೆ ಪ್ರೀತಿ ಇರೋದಿಲ್ಲ. ಆದರೆ ಬಾಯಿ ಮಾತಿನಿಂದ ಮಾತ್ರ ಬಹಳ ಭಕ್ತಿಯುತವಾದ ಮಾತುಗಳು ಆಡುತ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ, ನಾವು ಬಾಯಿ ಮಾತಿನಿಂದಲ್ಲ, ನಾವು ಪೂರ್ಣ ದೇವರನ್ನು ಆರಾಧನೆ ಮಾಡುವಾಗ ಅಥವಾ ಪೂರ್ಣವಾಗಿ ಪ್ರೀತಿ ಮಾಡುವಾಗ ಹೃದಯದಿಂದ ಪ್ರೀತಿ ಮಾಡಬೇಕೆಂಬುದಾಗಿ, ಮೊದಲನೇದಾಗಿ ನಮ್ಮ ಹೃದಯವೇ ದೇವರಿಗೆ ಸಮರ್ಪಿತವಾಗಿ ಪ್ರೀತಿ ಮಾಡುವವರಾಗಿರಬೇಕು. ಸುಮ್ಮನೆ ನಾವು ದೇವರನ್ನು ಪ್ರೀತಿ ಮಾಡುತ್ತೇವೆ ಎಂಬುದಾಗಿ ಸುಮ್ಮನೆ ಹೇಳಬಾರದು ಬಾಯಿಂದ. ಯಾಕಂದರೆ ಕರ್ತ ನಮ್ಮ ಹೃದಯವನ್ನು ನೋಡುವವನ. ಅದೇ ರೀತಿಯಾಗಿ ನೋಡ್ತೀವಿ ಪೂರ್ಣ ಪ್ರಾಣದಿಂದಲೂ ಎಂಬುದಾಗಿ ನೋಡ್ತೀವಿ. ಎರಡನೇದಾಗಿ ಪೂರ್ಣ ಪ್ರಾಣದಿಂದಲೂ, ನಮ್ಮ ಪ್ರಾಣದಿಂದಲೂ ದೇವರನ್ನು ನಾವು ಪ್ರೀತಿ ಮಾಡಬೇಕು. ನಾವೆಲ್ಲರೂ ಹೇಳ್ತೇವೆ, ಬೇರೆ ನಮ್ಮ ಸ್ನೇಹಿತರಿಗೆ ಗೆಳತೀನಿ, ನನ್ನ ಪ್ರಾಣ ಪ್ರಿಯನು, ನನ್ನ ಪ್ರಾಣ ಸ್ನೇಹಿತನು ಎಂಬುದಾಗಿ ನಾವು ಭಾಳ ಜನರಿಗೆ ಹೇಳ್ತೇವೆ. ಆದರೆ ನಿನ್ನ ಪ್ರಾಣ ಪ್ರಿಯನು ಮತ್ತು ನಿನ್ನ ಪ್ರಾಣಕ್ಕೆ ಸರಿಯಾದ ತಕ್ಕ ಆತನು ಒಬ್ಬನಿದ್ದಾನೆ. ಆತನ ಯಾರಂದರೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ. ನಿನ್ನ ದೇವರಾಗಿರುವಂಥ ಯೇಸುವನ್ನು ನೀನು ಪ್ರೀತಿ ಮಾಡುವುದಾದರೆ ನಿನ್ನ ಪೂರ್ಣ ಪ್ರಾಣದಿಂದಲೂ ಆತನನ್ನು ಪ್ರೀತಿಸಬೇಕು. ಯಾಕಂದರೆ ಈ ಸತ್ಯತೆ ನಾವು ತಿಳಿದುಕೊಳ್ಳುವುದಾದರೆ, ನಾವು ಯಾಕೆ ಈ ಒಂದು ಸತ್ಯತೆಯನ್ನು ತಿಳಿದುಕೊಳ್ಳಬೇಕಾಗಿದೆ ಅಂದರೆ, ದೇವರನ್ನು ನಾವು ಪ್ರೀತಿ ಮಾಡುವಂಥ ವಿಧಾನಗಳು ನಮಗೆ ಗೊತ್ತಿರಬೇಕು. ಅದಕ್ಕೆ ದೇವರು ಹೇಳುವಂಥ ವಾಕ್ಯದ ಆಧಾರದ ಮೇಲೆ ನೋಡುತ್ತಿದ್ದೇವೆ, ನಾವು ಆತನನ್ನು ಪ್ರಾಣದಿಂದಲೂ ನಾವು ಪ್ರೀತಿ ಮಾಡಬೇಕಾಗಿದೆ. ಸುಮ್ಮನೆ ನಾವು ಅವರೊಟ್ಟಿಗೆ ಪ್ರಾಣವನ್ನು ಹಂಚಿಕೊಳ್ತೇವೆ, ಇವರೊಟ್ಟಿಗೆ ಪ್ರಾಣ ಹೇಳ್ತೇವೆ, ನಾವು ಮಕ್ಕಳನ್ನ ಹೇಳ್ತೇವೆ, ಲವರ್ಗಳನ್ನು ಹೇಳ್ತೇವೆ. ಅನೇಕ ಜನ ಹುಡುಗರು ಹುಡುಗಿಯರನ್ನ ಹೇಳ್ತಾರೆ, ನೀ ನನ್ನ ಪ್ರಾಣ ಪ್ರಿಯಳು ಎಂಬುದಾಗಿ. ಈ ರೀತಿ ತಪ್ಪುವಾದ ಮಾತುಗಳು, ಆಶ್ವಾಸನೆಗಳನ್ನು ಅನೇಕ ಜನರನ್ನು ಕೊಡೋದು ನೋಡ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ
ಪೂರ್ಣವಾದ ಪ್ರಾಣದಿಂದ ಪ್ರೀತಿ ಮಾಡಬೇಕಾದದು ಬೇರೆ ಯಾರನ್ನಲ್ಲ, ನಿನ್ನ ಸೃಷ್ಟಿಕರ್ತನನ್ನು ಪ್ರೀತಿ ಮಾಡಬೇಕೆಂಬುದಾಗಿ. ಅದೇ ರೀತಿ ಮೂರನೇದಾಗಿ ನೋಡ್ತೇವೆ, ನಾವು ಪೂರ್ಣವಾಗಿ ನಾವು ಆತನನ್ನು ಆರಾಧನೆ ಅಥವಾ ಪ್ರೀತಿ ಮಾಡುವುದನ್ನೋದಾದರೆ ಪೂರ್ಣವಾಗಿ ಬುದ್ಧಿಯಿಂದಲೂ ನಮ್ಮ ಬುದ್ಧಿಯಿಂದಲೂ ಕೂಡ ನಾವು ಪೂರ್ಣವಾಗಿ ಪ್ರೀತಿ ಮಾಡಬೇಕು. ನಮ್ಮ ಪೂರ್ಣವಾದ ಬುದ್ಧಿ ಕೂಡ ನಮ್ಮ ಬುದ್ಧಿಯನ್ನು ಉಪಯೋಗ ಮಾಡಿ ಆತನನ್ನು ಮಾತ್ರ ಪ್ರೀತಿ ಮಾಡಬೇಕು ಹೊರತು ನಾವು ಬೇರೆಯವ್ರನ್ನಲ್ಲ. ಇವತ್ತು ಅನೇಕ ಜನನ ತಮ್ಮ ಜ್ಞಾನ, ತಮ್ಮ ತಿಳುವಳಿಕೆ, ತಮ್ಮ ವಿವೇಕವನ್ನು ವ್ಯರ್ಥವಾದ ಕಾರ್ಯಗಳಿಗೆ, ವ್ಯರ್ಥವಾದ ಕೆಲಸಗಳಿಗೆ, ವ್ಯರ್ಥವಾದ ಕ್ರಿಯೆಗಳಿಗೆ ಒಪ್ಪಿಸಿಕೊಟ್ಟು ಚಂಚಲತೆಗೆ ಒಳಗಾಗಿ ಬುದ್ಧಿಯ ಮಂಕರಾಗಿ ದೇವರನ್ನೇ ಅರಿಯದೆ ಬುದ್ಧಿಹೀನರಾಗಿ ಲೋಕವನ್ನೇ ಅಗಲಿ ಹೋಗುವಂಥ ಪರಿಸ್ಥಿತಿಗೆ, ಹುಚ್ಚುತನಕ್ಕೆ ಒಳಗಾಗಿ ಹೋಗ್ತಿದ್ದಾರೆ. ಅದಕ್ಕೆ ದೇವರು ಹೇಳ್ತಾನೆ, ನಿನ್ನ ಸೃಷ್ಟಿಕರ್ತನಾಗಿರುವ ನನ್ನನ್ನು ನೀನು ಹೇಗೆ ಪ್ರೀತಿ ಮಾಡಬೇಕೆಂಬುದಾದರೆ ನೀನು ಪೂರ್ಣವಾದ ಬುದ್ಧಿಯಿಂದಲೂ ನನ್ನನ್ನು ಪ್ರೀತಿ ಮಾಡೆಂಬುದಾಗಿ ಹೇಳಿದ್ದೇನೆ. ಅದಕ್ಕೆ ನಾವು ಪೂರ್ಣವಾದ ಬುದ್ಧಿಯಿಂದ ನಮ್ಮ ದೇವರನ್ನು ಪ್ರೀತಿ ಮಾಡಬೇಕು. ಯಾಕೆ ಈ ವಿಷಯನ ನಾವು ಇವತ್ತು ಕೇಳಬೇಕಾಗಿದೆ? ಯಾಕೆ ದೇವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಯಾಕೆ ನಾವು ಪ್ರೀತಿ ಮಾಡಬೇಕು ಅನ್ನೋದು ಒಂದು ಮುಖ್ಯವಾದ ಉದ್ದೇಶವನ್ನು ನಾವು ನೆನೆಸಿಕೊಳ್ಳೋದಾದರೆ, ನನಗಾಗಿ ನಿನಗಾಗಿ ನನ್ನ ದೇವರು ಏನು ಮಾಡಿದ್ದಾನೆ ಅನ್ನುವಂಥ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕೆ ನಾವು ಇಷ್ಟೊಂದು ಆತನಿಗೆ ಪ್ರೀತಿ ಮಾಡಬೇಕೆಂಬ ದೇವರು ಖಡಖಂಡಿತವಾಗಿ ನಮ್ಮನ್ನು ಹೇಳ್ತದನೆಂದರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನ ಪ್ರಾಣ, ತನ್ನ ಜೀವಿತವನ್ನೇ ನಮಗಾಗಿ ಅರ್ಪಿಸಿದ್ದಾನೆ. ಸಂಪೂರ್ಣವಾಗಿ ಆತನು ನಮಗಾಗಿ ಬಲಿಯಾಗಿ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರವಾಗಿ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ, ನಮ್ಮನ್ನು ಸಕಲ ಕೇಡಿನಿಂದ ತಪ್ಪಿಸೋದಕ್ಕೋಸ್ಕರವಾಗಿ, ನಿತ್ಯವಾದ ನರಕದಿಂದ ತಪ್ಪಿಸಿ ನಿತ್ಯವಾದ ಜೀವಿತವನ್ನು ಕೊಡೋದಕ್ಕೋಸ್ಕರವಾಗಿ ಏಕೈಕ ದೇವನು ಮನುಷ್ಯನಾಗಿ ಭೂಮಿಗೆ ಬಂದ ಆತನು ನಾವು ಪ್ರೀತಿ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಆತನು ನಮ್ಮನ್ನು ಪ್ರೀತಿ ಮಾಡಿ ತನ್ನನ್ನೇ ಅರ್ಪಿಸಿಕೊಟ್ಟಿದ್ದಾನೆ. ನಮಗೋಸ್ಕರವಾಗಿ ತನ್ನನ್ನೇ ಸಿಲುಬೆ ಮೇಲೆ ಬಲಿಯಾಗಿ ಅರ್ಪಿಸಿಕೊಟ್ಟಿದೆ. ಸತ್ತು ಹೊಣಲ್ಪಟ್ಟು ಮೂರನೇ ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದ ದೇವರು, ಏಕೈಕ ದೇವನಾಗಿರುವಂಥ ಯೇಸು ಕ್ರಿಸ್ತನನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನಾವು ಪ್ರೀತಿ ಮಾಡಬೇಕಾಗಿದೆ. ಯಾಕಂದರೆ ಆತನು ಪೂರ್ಣವಾಗಿ ನಮಗೆ ಅರ್ಪಿಸಿಕೊಟ್ಟ ದೇವರಾಗಿದ್ದಾನೆ. ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಮ್ಮನ್ನು ರೋಗದಿಂದ ಬಿಡುಗಡೆ ಮಾಡಿದ್ದಾನೆ, ನಮ್ಮನ್ನು ಕಣ್ಣೀರುಗಳನ್ನು ಒರೆಸಿದ್ದಾನೆ, ನಮ್ಮನ್ನು ಸಕಲ ವಿಧವಾದ ಕೇಡು ಗಂಡಾಂತರವನ್ನು ತಪ್ಪಿಸುವಂಥ ಏಕೈಕ ದೇವನಾಗಿರುವಂಥ ಯೇಸುವನ್ನು ನಾವು ಪ್ರೀತಿ ಮಾಡಬೇಕಾಗಿದೆ. ಈ ಯೇಸು ಸ್ವಾಮಿಯೇ ನಮ್ಮನ್ನು ಇನ್ನೂ ಅನೇಕ ವಿಷಯಗಳನ್ನು ಕಲಿಸುವರಾಗಿದೆ. ಮೊದಲನೇದಾಗಿ ನಾವು ದೇವರನ್ನು ಪ್ರೀತಿಸುವುದರ ಕುರಿತಾಗಿ ನೋಡ್ತಿದ್ವಿ. ಇದೇ ದೇವರು ನಮ್ಮನ್ನು ಇನ್ನೊಂದು ವಿಷಯನ ನಮಗೆ ಕಲಿಸಿಕೊಡ್ತಾರೆ. ಸತ್ಯವೇದದಲ್ಲಿ ನಾವು ಇದೇ ವಾಕ್ಯ ಭಾಗದಲ್ಲಿ ಕೆಳಗಡೆ ನೋಡುವುದಾದರೆ 30 ಮತ್ತಾಯನ ಬರೆಸುವಾರ್ತೆ 22ನೇ ಅಧ್ಯಾಯ 39ನೇ ವಚನದಲ್ಲಿ ಕೂಡ ಇನ್ನೊಂದು ಆಜ್ಞೆಯನ್ನು ದೇವರು ನಮಗೆ ಕೊಡ್ತಿದ್ದಾರೆ. ಏನಂತಂದರೆ, ಮನುಷ್ಯರನ್ನ ಹೇಗೆ ನಾವು ಪ್ರೀತಿ ಮಾಡಬೇಕು. ದೇವರು ಕೇವಲ ದೇವರನ್ನು ಮಾತ್ರ ಪ್ರೀತಿ ಮಾಡೋದ್ರ ಬಗ್ಗೆ ಮಾತಾಡಿಲ್ಲ. ದೇವರು ತನ್ನ ಮಾತ್ರ ಗೌರವಿಸೋದ್ರ ಬಗ್ಗೆ ಮಾತಾಡಿಲ್ಲ. ತನ್ನನ್ನು ಮಾತ್ರ ಪ್ರೀತಿಸಬೇಕೆಂಬುದಾಗಿ ಕರ್ತನು ಹೇಳಲಿಲ್ಲ. ಬದಲಾಗಿ ಲೋಕದಲ್ಲಿ ಇರುವಾಗ, ನಾವು ಮನುಷ್ಯರ ಸಂಗಡ ಇರುವಾಗ ಮನುಷ್ಯರನ್ನು ಕೂಡ ನಾವು ಹೇಗೆ ಪ್ರೀತಿ ಮಾಡಬೇಕೆಂಬುದಾಗಿ ನಮ್ಮನ್ನು ಕಲಿಸಿಕೊಡ್ತಾನೆ. ಈ ಎರಡನೇದಾಗಿ ನೋಡ್ತೇವೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಿ ಎಂಬುದಾಗಿ. ಇವತ್ತು ನಮ್ಮ ನೆರೆಯವರನ್ನು ನಮ್ಮ ಹಾಗೆ ನಾವು ಪ್ರೀತಿ ಮಾಡಬೇಕು. ನಾವು ನೆರೆಯವರಂದರೆ ಯಾರು ಎಂಬ ಒಂದು ಪ್ರಶ್ನೆ ನಮಗೆ ಬರುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿರುವವರು, ನಮ್ಮ ಸಂಗಡ ಇರುವವರ ಕುರಿತಾಗಿ ನಾವು ನೋಡುವುದಾದರೆ ನಾವೇನು ಮಾಡ್ತೇವೆ, ಅವರ ವಿಷಯದಲ್ಲಿ ಕೈತನವಿಟ್ಕೊಳ್ತೇವೆ. ಅವರ ಜೀವಿತ ನಮಗೆ ಇಷ್ಟ ಆಗೋದಿಲ್ಲ, ಅವರಿಗೆ ನಮ್ಮ ನಡವಳಿಕೆ ಜೀವಿತಗಳು ಇಷ್ಟ ಆಗೋದಿಲ್ಲ. ಇದರಿಂದ ಕೈತನ ನಮ್ಮಲ್ಲಿ ಹುಟ್ಟುತ್ತದೆ. ಆದರೆ ನಾವು ನಮ್ಮಂತೆ ಇನ್ನೊಬ್ಬರನ್ನ ಪ್ರೀತಿ ಮಾಡಬೇಕಂದ್ರೆ ಎಂದಿಗೂ ಸಾಧ್ಯತೆ ಇಲ್ಲ. ನಾವು ಸ್ವಯಂವಾಗಿ ನಮ್ಮ ಮನೆಯಲ್ಲಿರುವಂಥ ನಮ್ಮ ತಂದೆ ತಾಯಿಗಳನ್ನ ನಮ್ಮಂತೆ ಪ್ರೀತಿ ಮಾಡೋದಿಲ್ಲ, ನಮ್ಮ ಅಣ್ಣ ತಮ್ಮರನ್ನು ನಮ್ಮಂತೆ ಪ್ರೀತಿ ಮಾಡೋದಿಲ್ಲ, ಮತ್ತು ನಮ್ಮಂತೆ ನಮ್ಮ ಹೆಂಡತಿ ಮಕ್ಕಳನ್ನು ಕೂಡ ನಾವು ಪ್ರೀತಿ ಮಾಡೋದಿಲ್ಲ. ಮೊದಲನೇದಾಗಿ ನಾವು ನಮ್ಮನ್ನು ನೋಡಿಕೊಳ್ಳುತ್ತೇವೆ. ನಮ್ಮ ಜೀವಿತವೇ ಬಹಳ ಮುಖ್ಯವಾದ, ಅದಕ್ಕೆ ಪ್ರಾಧಾನ್ಯತೆ ಕೊಡುತ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾರೆ ಏನಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಿ ಎಂಬುದು. ಮನೆಯವ್ರನ್ನಲ್ಲ, ಮನೆ ಪಕ್ಕದಲ್ಲಿರುವವ್ರನ್ನ, ಆಜುಬಾಜು ಇರೋವ್ರನ್ನ, ನೀನು ಓಣೆಯಲ್ಲಿರುವವ್ರನ್ನ ಅಥವಾ ನಿನ್ನ ಊರಿನಲ್ಲಿರುವವ್ರನ್ನ, ಪ್ರತಿಯೊಬ್ಬರನ್ನ ನಿನ್ನಂತೆ ಪ್ರೀತಿಸಿ ಎಂಬುದಾಗಿ. ನಿನಗೆ ಒಂದು ಜೊತೆ ಅರಿವಿ ನೀನು ತೆಗೆದುಕೊಳ್ತಾ ಇದೆಯಾ ಅಂದರೆ ಅದರ ಅರ್ಥ ಏನು ಗೊತ್ತಾ? ನಿನ್ನ ನೆರೆಯವನಿಗೂ ನೀನು ಒಂದು ಜೊತೆ ಅರಿವಿನ ತೆಗೆದುಕೊಡಬೇಕೆಂಬುದಾಗಿ. ಅಥವಾ ನೀನು ಊಟ ಮಾಡ್ತಾ ಇದ್ದಾನೆ, ನಿನ್ನ ನೆರೆಯವನಿಗೆ ಕೂಡ ನೀನು ಊಟ ಕೊಡಬೇಕೆಂಬುದು. ಇವತ್ತು ಅನೇಕ ಜನರು ನೋಡ್ತೇವೆ, ಚೆನ್ನಾಗಿ ತಮ್ಮ ಬೇಕಾದದನ್ನು ತಮ್ಮ ಹೊಟ್ಟೆಗೆ ತಿನ್ನುತ್ತಾರೆ. ಆದರೆ ಪಕ್ಕದಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಹಸುದಿಂದ ಬಳಲ್ತಿದ್ರು ಕೂಡ, ಹಸುವೆಯಿಂದ ನರಳುತ್ತಿದ್ರು ಕೂಡ ಅವರಿಗೆ ಯಾರು ಒಂದು ತುತ್ತು ಊಟ ಕೊಡಲ್ಲ. ಇವತ್ತಿನ ಪರಿಸ್ಥಿತಿ ಈ ರೀತಿಯಾಗಿದೆ. ಆದರೆ ದೇವರ ಆಜ್ಞೆ ಹೇಳುತ್ತದೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಿ ಎಂಬುದು. ಪ್ರಿಯ ದೇವರ ಮಕ್ಕಳೇ,
ಈ ಮಾಧ್ಯಮದ ಮೂಲಕವಾಗಿ ಆಲಿಸುವ ಎಲ್ಲ ದೈವ ಜನರೇ, ನಿಮ್ಮನ್ನು ಮನವಿ ಮಾಡಿಕೊಳ್ಳೋದೇನೆಂದರೆ, ನಾವು ಕರ್ತನಾದ ಯೇಸು ಕ್ರಿಸ್ತನ ಆಜ್ಞೆಯನ್ನು ಪರಿಪಾಲನೆ ಮಾಡೋಣ. ಮೊದಲನೇದಾಗಿ ನಾವು ದೇವರನ್ನು ಪ್ರೀತಿ ಮಾಡೋಣ. ಎರಡನೇದಾಗಿ ನಮ್ಮ ನೆರೆಯವರನ್ನು ನಾವು ಪ್ರೀತಿ ಮಾಡೋಣ. ಯಾಕಂದರೆ ನೆರೆಯವರನ್ನು ನಾವು ಪ್ರೀತಿ ಮಾಡಬೇಕಾದ್ದು ಬಹಳ ಮುಖ್ಯವಾಗಿದೆ. ಯಾಕಂದರೆ ನೆರೆಯವರ ಸಂಗಡ ನಾವಿರ್ತೀವಿ. ನಮ್ಮ ಕಷ್ಟ, ನಮ್ಮ ಒಂದು ದುಃಖ ಅಥವಾ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ಬೇರೆ ಅಕ್ಕಪಕ್ಕದವರೇ ನಮ್ಮ ಸಂಗಡ ಇರುತ್ತಾರೆ. ಅವರಿಗೆ ನಾವು ಪ್ರೀತಿ ತೋರುವುದಾದರೆ ಪ್ರತಿಯೊಂದರಲ್ಲಿ ಕಷ್ಟದ ಕಾಲದಲ್ಲಿ ಅವರು ನಮ್ಮನ್ನು ನೆರವಾಗ್ತಾರೆ. ಇಲ್ಲವಾದರೆ ನಮ್ಮನ್ನು ಮುಖ ನೋಡಿ ಕೂಡ ಅವರು ನೋಡದಂತೆ ಹೊರೆಯಾಗಿ ಹೋಗ್ತಾರೆ. ಅದಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ನೆರೆಯವರ ಸಂಗಡ ಚೆನ್ನಾಗಿರೋದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಣ ಮತ್ತು ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನಾವು ಪ್ರೀತಿ ಮಾಡೋಣ. ಯಾಕಂದರೆ ದೇವರ ಆಜ್ಞೆಯಾಗಿದೆ. ನೆರೆಯವರನ್ನ ಕೂಡ ನಾವು ಪ್ರೀತಿ ಮಾಡಬೇಕೆಂಬುದಾಗಿ ಹೇಳ್ತಾ ಈ ವಾಕ್ಯವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.